ಪಾಕ್ ಜೊತೆ ನಂಟು ಹೊಂದಿದ್ದ ಆರೋಪಿ ಸಮೀರ್ ಬಂಧನ ಆಗಿದೆ. 12 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಆಗಸ್ಟ್ 25ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಜಿಲ್ಲಾ ಜೆಎಫ್ಎಂಸಿ 3ನೇ ಹೆಚ್ಚುವರಿ ನ್ಯಾಯಾಲಯದಿಂದ ಹೊರಡಿಸಿರುವಂತಹ ಆದೇಶ ಆಯಿತು. ಆಗಸ್ಟ್ 25ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಪಾಕ್ ಜೊತೆಗೆ ನಂಟು ಹೊಂದಿದ್ದಂತ ಸಮೀರ್ ಬಂಧನ ಆಗಿದ್ದು, ವಿವಿ ಪೊಲೀಸರಿಂದ ಆರೋಪಿ ಸಮೀರ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಸದ್ಯ ನ್ಯಾಯಾಧೀಶರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡುವಂತೆ ವಿವಿ ಪೊಲೀಸರು ಕೇಳಿದ್ರು, ಆದರೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪೊಲೀಸರು ಅರ್ಜಿ ಹಾಕೊಳ್ಬಹುದು. ಕಸ್ಟಡಿಗೆ ತೆಗೆದುಕೊಳ್ಬೇಕು, ಅವರ ತನಿಖೆಯನ್ನ ಇನ್ನೂ ಕೂಡ ಮಾಡಬೇಕಿದೆ ಅನ್ನುವಂಥ ಕಾರಣ ಪಾಕ್ ಜೊತೆಗೆ ಸಮೀರ್ ನಂಟು ಹೊಂದಿದ್ದ ಅಂದ್ರೆ ಎಷ್ಟು ದಿನದಿಂದ, ಯಾವ ರೀತಿಯಾಗಿ ನಂಟು ಹೊಂದಿದ್ದ, ಸೋಷಿಯಲ್ ಮೀಡಿಯಾದಲ್ಲ ಅಥವಾ ಯಾರನ್ನು ಫಾಲೋ ಮಾಡ್ತಾ ಇದ್ದ, ಯಾರಿಂದ ಆತನಿಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇತ್ತು, ಇದೆಲ್ಲದ್ರ ಬಗ್ಗೆನೂ ಮಾಹಿತಿ ಪಡ್ಕೊಳ್ಬೇಕು ಅಂದ್ರೆ ಪೊಲೀಸ್ ಕಸ್ಟಡಿಗೆ ಆತನ್ನ ಕೊಡಲೇಬೇಕಾಗುತ್ತೆ. ಹಾಗಾಗಿ ಮತ್ತೆ ಪೊಲೀಸರು ಅರ್ಜಿ ಹಾಕಬಹುದು. ಸದ್ಯ ಆಗಸ್ಟ್ 25ನೇ ತಾರೀಕುವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಬಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ಪೊಲೀಸರಿಗೆ ಬೇಕಾಗಿರುವಂಥ ತನಿಖೆಯನ್ನ, ಪೊಲೀಸರಿಗೆ ಬೇಕಾಗಿರುವಂಥ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಆತನನ್ನ 5 ದಿನನೋ 7 ದಿನನೋ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.